ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ನ್ಯೂ ರೆಸಿಪಿ ಅವರೆಬೇಳೆ ಬುಲೆಟ್ಸ್. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಅವರೆಬೇಳೆ ಬುಲೆಟ್ಸ್ನ ಕ್ರಿಸ್ಪಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ರೆಸಿಪಿ ಅವರೆಬೇಳೆ ಬುಲೆಟ್ಸ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಕಡಲೆಬೇಳೆನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೊಂಡ್ಬಿಟ್ಟು ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ತೊಳೆದಿದ್ದಾಯಿತು. ಇದಕ್ಕೆ ನೀರನ್ನು ಸೇರಿಸಿಬಿಟ್ಟು ನೆನೆಸಿಡಬೇಕು. ಇದು ಬರೀ 2 ಗಂಟೆ ಅಷ್ಟೇ ನೆನೆಸಿಡಬೇಕು, ಅದಕ್ಕಿಂತ ಜಾಸ್ತಿ ನೆನೆಸಬಾರ್ದು. ಜಾಸ್ತಿ ನೆನೆಸಿದ್ರೆ ಬುಲೆಟ್ಸ್ ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಇವಾಗ 2 ಗಂಟೆ ಆಗಿದೆ. ಬೇಳೆ ಇಷ್ಟು ನೆನೆದಿರಬೇಕು, ಇದಕ್ಕಿಂತ ಜಾಸ್ತಿನೂ ನೆನಿಬಾರ್ದು. ನೋಡಿ, ಈ ಥರ ಕಟ್ ಮಾಡಿದರೆ 2 ಪೀಸ್ ಆಗಬೇಕು, ಆ ಥರ ನೆನೆದಿರಬೇಕು. ಇದು ಫಸ್ಟ್ ಟಿಪ್. ಇವಾಗ ಇದರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಸೋದಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಹಸಿ ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, ಆಮೇಲೆ 1 ಟೇಬಲ್ ಸ್ಪೂನು ಜೀರಿಗೆ, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಇಲ್ಲಿ ಸ್ವಲ್ಪ ನಾನು ಕಡಲೆಬೇಳೆ ನೆನೆಸಿರೋದನ್ನು ಒಂದು 2 ರಿಂದ 3 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಒಂದು 2 ರಿಂದ 3 ಹಿಡಿ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಪೇಸ್ಟ್ ರೆಡಿ ಮಾಡ್ಕೊಂಬಂದೆ. ಇದು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಮೇನ್ ಮಸಾಲ ರೆಡಿ ಆಯಿತು. ನೆಕ್ಸ್ಟ್ ಅದೇ ಜಾರಿಗೆ ನಾನು ಉಳಿದಿರೋಂಥ ಕಡಲೆಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಹಿದ್ಕದ ಅವರೆ ಕಾಳನ್ನು ಇದನ್ನು ಹಿದಕ್ಬಿಟ್ಟು ಇಟ್ಕೊಂಡಿರೋದು, ಅಂದರೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿರೋದು, ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಕಿರೋದನ್ನು ಆಮೇಲೆ ಬೇಕಾಗತ್ತೆ ಸೈಡ್ ಎತ್ತಿ ಇಟ್ಕೊಳ್ಳೋಣ. ಇದನ್ನು ಅವರೆಬೇಳೆನ ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಬೇಕಿದ್ದರೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತರಿಯಾಗಿ ಉದ್ರಾಗಿರಬೇಕು. ನೀರನ್ನು ಹಾಕದೇ ಮಿಕ್ಸಿ ಮಾಡ್ಕೋಬೇಕು. ಇದು ಸೆಕೆಂಡ್ ಟಿಪ್ಪು. ಕ್ರಿಸ್ಪಿಯಾಗಿ ಬರಬೇಕಂತಂದರೆ ನೀವು ಸ್ಮೂತಾಗಿ ರುಬ್ಕೊಂಡ್ಬಿಟ್ರೆ ಬುಲೆಟ್ಸ್ ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ತರಿಯಾಗಿರಬೇಕು. ಇವಾಗ ಅದಕ್ಕೆ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರ್ತದ್ದು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು ಅದು ಹಾಕ್ತಾಯಿದ್ದೀನಿ. ಆಮೇಲೆ 1/4 ಟೀ ಸ್ಪೂನು ಇಂಗನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/4 ಟೀ ಸ್ಪೂನು ಕುಕ್ಕಿಂಗ್ ಸೋಡಾ. ಆಮೇಲೆ ನಾವೇನು ಬೇಳೆನ ಸೈಡ್ ಎತ್ತಿಟ್ಟಿದ್ವಲ್ಲ ಅವರೆಬೇಳೆನ, ಇದನ್ನು ಈ ಥರ ಕಿವುಚಿಬಿಟ್ಟು ಹಾಕ್ಕೋಬೇಕು. ಅಂದರೆ ಅದು ಎಲ್ಲ ಚೆನ್ನಾಗಿ ಬೇಳೆ ಆಗುತ್ತೆ. ಇದನ್ನು ಆಲ್ರೆಡಿ ಕಾಳನ್ನು ಬೇಳೆನ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಾಳನ್ನು ಡೈರೆಕ್ಟಾಗಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಈ ಥರ ಬೇಳೆನ ಮಾಡ್ಕೋಬೇಕು ನಾವು, ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು. ಆ ವಿಡಿಯೋ ನಿಮಗೆ ಬೇಕಿದ್ದರೆ ಬೇಳೆನ ಹೇಗೆ ಮಾಡ್ಕೋಬೇಕಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬೇಕಿದ್ದರೆ. ನೋಡಿ, ಅದೇ ಬೇಳೆನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಆಮೇಲೆ ಟೆಕ್ಸ್ಚರು ಚೆನ್ನಾಗಿ ಕೊಡುತ್ತೆ, ಆಮೇಲೆ ಬೈಂಡಿಂಗ್ ಚೆನ್ನಾಗಾಗತ್ತೆ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಬೇಳೆಯಲ್ಲಿ, ಆ ಥರ ನೀರನ್ನೆಲ್ಲ ಬಸ್ತಿಟ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಒಂದು ಬಾಲ್ ಸೈಜ್ ತೊಗೊಂಬಿಟ್ಟು ಈ ಥರ ಶೇಪನ್ನು ಮಾಡ್ಕೊಂಡು ನಾನು ಒಲೆ ಮೇಲೆ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಬೈ 1 ಈ ಬುಲೆಟ್ಸ್ನೆಲ್ಲ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು.
ಹಾಕಿದ ತಕ್ಷಣವೇ ಇಮಿಡಿಯೇಟಾಗಿ ಇದನ್ನು ತಿರುಗಿಸೋಕೆ ಹೋಗಬೇಡಿ. ಒಂದು 15 ಸೆಕೆಂಡ್ ಆಗಲಿ, ನಂತರ ಈ ಥರ ಚೆನ್ನಾಗಿ ಎಲ್ಲ ಕಡೆಯಿಂದ ತಿರುಗಿಸ್ಬೇಕು. ತಿರುಗಿಸಿ ಈ ಥರ ಫ್ರೈ ಮಾಡ್ಕೋಬೇಕು. ಇನ್ನೊಂದು ನೆನಪಿರಲಿ, 4ನೇ ಟಿಪ್ಪು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಫ್ಲೇಮ್ನು. ಹಾಗೆ ಮಾಡಿದರೆ ಇದು ಏನು ಬುಲೆಟ್ಸ್ ಮಾಡ್ತಾ ಇದ್ದೀವಲ್ಲ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ನಾ ಹೇಳಿರುವಂಥ ಟಿಪ್ಸನ್ನು ಒಂದು ಬಿಡದಂಗೆ ಫಾಲೋ ಮಾಡಿ ನೀವು ಖಂಡಿತವಾಗಿ ಕ್ರಿಸ್ಪಿಯಾದ ಬುಲೆಟ್ಸ್ನ ಮಾಡ್ಕೋಬೋದು. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇವಾಗ ತೆಗೆದುಬಿಡೋಣ. ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚ್ ಅವರೆಬೇಳೆ ಬುಲೆಟ್ಸ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ನಮ್ಮ ಚಾನಲಲ್ಲಿ ಎಷ್ಟೊಂದು ಈಸಿ ರೆಸಿಪೀಸ್ಗಳು ಇದ್ದಾವೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ, ಅಂದರೆ ನೀವು ಯಾವುದೇ ವಿಡಿಯೋನೂ ಮಿಸ್ ಮಾಡೋದೇ ನೋಡ್ಕೋಬೋದು. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಇದನ್ನು ವಾಟ್ಸಪ್ ಹಾಗೆ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂದರೆ ನನಗೂ ಹೊಸ ರೆಸಿಪಿಗಳನ್ನ ಮಾಡಲಿಕ್ಕೆ ಮೋಟಿವೇಶನ್ ಆಗತ್ತೆ. ನೋಡಿದ್ರಲ್ಲ, ಈಗ ಚೆನ್ನಾಗಿ ಕಲರ್ ಬ್ರೌನ್ ಆಗ್ತಾ ಇದೆಯಲ್ವ, ಈ ಥರ ಆದರೆ ಸಾಕು. ಇವಾಗ ಇದನ್ನು ತೆಗೆದುಬಿಡೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರನ್ನ ಹೇಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿ ಹಾಗೆ ಹೆಲ್ದಿಯಾದ ಅವರೆಬೇಳೆ ಬುಲೆಟ್ಸ್ನ ಮಾಡೋದನ್ನು ಟಿಪ್ಸ್ಗಳ ಜೊತೆಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಕೆಚಪ್ ಜೊತೆಗೆ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಾಡೋದು ಕೂಡ ತುಂಬ ಸುಲಭ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ಅವರೆಬೇಳೆ ಬುಲೆಟ್ಸ್ ರೆಡಿಯಾಗೋಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.